ಸ್ನೇಹಿತರೆ ನಮಸ್ಕಾರ. ನನ್ನ ಹೆಸರು ಮಹಾದೇವ್ ಅಂದ್ಬಿಟ್ಟು. ಆಲ್ರೆಡಿ ನಾನು ತುಂಬ ವೀಡಿಯೋಸ್ ಮಾಡಿದ್ದೀನಿ. ನನ್ನ ಉದ್ದೇಶ ನನಗೆ ನ್ಯಾಯ ಸಿಗೋ ತನಕನೂ ತಹಶೀಲ್ದಾರ್ ಆಗಿರ್ಬೋದು, ಎ ಸಿ ಆಗಿರ್ಬೋದು, ಡಿ ಸಿ ಆಗಿರ್ಬೋದು, ಅಥವಾ ರೀಜನಲ್ ಕಮಿಷನರ್ ಆಗಿರ್ಬೋದು, ಅಥವಾ ಕಂದಾಯ ಮಂತ್ರಿಗಳಾಗಿರ್ಬೋದು, ಮತ್ತು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯನವರಾಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳಾದ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಾಗಿರ್ಬೋದು, ಯಾರೇ ಆಗಿರ್ಬೋದು, ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಂಬಂಧಪಟ್ಟ ಹಾಗೆ ಎಸ್ಪೆಷಲಿ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು, ಅಥವಾ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಆಗಿರ್ಬೋದು. ನನ್ನ ಕುಟುಂಬ 25-30 ವರ್ಷಗಳ ಹಿಂದೆ ಕುಮಾರ ಅನ್ನೋ ಒಬ್ಬ ವ್ಯಕ್ತಿ ಅನವಶ್ಯಕವಾಗಿ ನಮಗೆ ಕಂಪ್ಲೇಂಟ್ ಅನವಶ್ಯಕ ಸುಳ್ಳು ದೂರು ಕೊಡೋದು, ಕೊಲೆ ಮಾಡೋಕ್ಕೆ ಬಂದಿದೆ ಅಂತ ಕೇಸ್ ಕೊಡೋದು, ಮತ್ತು ನಮ್ಮ ಹಿರಿಯರ ಮೇಲೆ ರೇಪ್ ಕೇಸ್ ಕೊಡೋದು, ಇದೊಂಥರ ಒಂಥರ ಸಮಂಜಸ ಅಲ್ಲ ಅಂತ ಅನಿಸ್ತೈತೆ ನನಗೆ. ಈ ಥರ ನನಗೆ ಅಸೂಯೆ ಅನ್ನಿಸ್ತೈತೆ. ಯಾಕೆ ಅಂತಂದರೆ ಒಬ್ಬ ಆ ಥರ ಆದಾಗ ನಮ್ಗೆ ಎಷ್ಟು ಮನಸ್ಸಿಗೆ ಬೇಜಾರಾಗ್ಬೋದು. ಒಬ್ಬ ಹಿರಿಯರ ಮೇಲೆ ಅಷ್ಟು ಆ ಥರ ಕೊಲೆ ಮಾಡೋಕ್ಕೆ ಬಂದಿದೆ ಅಂತ ಕೇಸ್ ಯಾರು ಉಳಿದಿಲ್ಲ ಇವತ್ತು. ಎಲ್ಲ ನೋವಿಂದನೇ ಎಲ್ಲ ತಮ್ಮ ಈ ಆಸ್ತಿ ವಿಷಯಕ್ಕೋಸ್ಕರ ತಮ್ಮ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಮುಂದಿನ ತಲೆಮಾರಾದರೂ ಚೆನ್ನಾಗಿರಬೇಕು ಅನ್ನೋ ಒಂದು ಮನೋಭಾವದಿಂದ ನಾನು ಈ ರೀತಿ ವಿಡಿಯೋ ಮಾಡ್ತೀನಿ ಹೊರತು ಕುಮಾರ ಅನ್ನೋ ವ್ಯಕ್ತಿ ಮೇಲೆ ನನಗೆ ಯಾವ ದ್ವೇಷವೂ ಇಲ್ಲ. ಆದರೆ ನಾನಂತೂ ಖಂಡಿತವಾಗಿ ಹೇಳ್ತೀನಿ, ಆತನಿಗೆ ವಿರುದ್ಧ ಖಂಡಿತ ಸ್ಟ್ರೈಕ್ ಮಾಡೇ ಮಾಡ್ತೀನಿ. ವಿಡಿಯೋ ಮುಖಾಂತರ ಇಡೀ ಕರ್ನಾಟಕ ರಾಜ್ಯ ಆಗ್ಬೋದು, ಭಾರತ ರಾಜ್ಯದ ಎಲ್ಲ ನ್ಯೂಸ್ ಚಾನಲ್ಗಳನ್ನ ತಲುಪಬೇಕು. ನನ್ನ ವಿಡಿಯೋ ಇಂಗ್ಲೀಷಲ್ಲೂ ಮಾಡ್ತೀನಿ. ಒಂದು 5 to 6 hours ನಾನು ಆಲ್ರೆಡಿ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲ ಏನೇನು ಬೇಕು ರೆಕಾರ್ಡ್ಸ್ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. I would like to collect all records regarding the revenue department, also police department. 2000 ಇಸ್ವಿಯಿಂದ ಇಲ್ಲಿವರೆಗೂ ಆತ ಅನವಶ್ಯಕವಾಗಿ ಏನೇನು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಚೌಡೇನಹಳ್ಳಿ ಹತ್ರ ಅಡಿಕೆ ಕೊಯ್ಲು ಮಾಡೋ ಸಂದರ್ಭದಲ್ಲಿ ಬಟ್ಟೆ ಹರ್ಕೊಂಡು ಹೇಳ್ಬಾರ್ದು. ಹೆಣ್ಮಕ್ಳ ವಿಷಯ ನಾನು ಮಾತಾಡೋಕ್ಕೆ ಹೋಗಲ್ಲ. ಖಂಡಿತವಾಗ್ಲೂ ಇದು ಭಾರತ ಸರ್ಕಾರನ ಮುಟ್ಟಬೇಕು. ಆ ಥರ ಮಾಡೇ ಮಾಡ್ತೀನಿ. ಇದು ನಾನೊಬ್ಬ ಪತ್ರಕರ್ತ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಸಾಮಾನ್ಯ ವ್ಯಕ್ತಿಯಾಗಿ ನಾನು ಈ ರೀತಿ ವಿಡಿಯೋ ಮಾಡ್ತಿರೋದು ಹೊರತು ನಾನು ಎಲ್ಲ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ. ರಾಜ್ಯ ಧರ್ಮ ಅನ್ನೋ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ, ಶಕ್ತಿ ಕಾಯಕ ಯೋಗಿ ಅನ್ನೋ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ, ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ, ಆಮೇಲೆ ಪ್ರಿಯಾಪಟ್ಟಣ ಖಡ್ಗ ಅಂದ್ಬಿಟ್ಟು ಆ ಒಂದು ಪತ್ರಿಕೆಯಲ್ಲಿ ಕೆಲಸ ಮಾಡಿದ್ದೀನಿ, ದಾರಿದೀಪದಲ್ಲಿ ಕೆಲಸ ಮಾಡಿದ್ದೀನಿ, ಅಪ್ಪು ನ್ಯೂಸಲ್ಲಿ ಪ್ರೆಸೆಂಟ್ ಕೆಲಸ ಮಾಡ್ತಾಯಿದ್ದೀನಿ. ಆದರೆ ನನ್ನ ಉದ್ದೇಶ ಇಷ್ಟೇ, ನನಗೆ ಹಣ ಮಾಡಬೇಕು, ದುಡ್ಡು ಮಾಡಬೇಕು ಅನ್ನೋ ಮನಸ್ಥಿತಿ ನನಗೆ ಬಿಲ್ಕುಲ್ ಇಲ್ಲ. ಆದರೆ ನನಗೆ ನ್ಯಾಯ ಬೇಕು. ಐ ವಾಂಟ್ ಟು ಜಸ್ಟಿಸ್ ಅಷ್ಟೇ. ಜನ ಏನೇ ಆದರೂ ಅಂದ್ಕೊಳ್ಳಿ, ಇದು ಸ್ಟ್ರೈಕ್ ಇದು ಒಂದು ರೀತಿ ಮುಷ್ಕರನೇ. ನನ್ನ ಪ್ರಕಾರ ಇದೊಂದು ಸ್ಟ್ರೈಕು ಖಂಡಿತ ಮಾಡೇ ಮಾಡ್ತೀನಿ. ಆತನ ವಿರುದ್ಧ ಇನ್ನೊಂದೇನು ಅಂತ ಅಂದರೆ ಅವ್ನು ಕೊಟ್ಟಿರೋ ಕೇಸ್ಗೆ ಒಂದು ಎವಿಡೆನ್ಸ್ ಬೇಕು. ಕೊಲೆ ಮಾಡೋಕ್ಕೆ ಬಂದಿದ್ದು ಅಥವಾ ಹೊಲಸು ಮಾತುಗಳಿಂದ ನಾವು ಅವನ್ನ ಬೈದು ಅಂತ ಅಂದ್ಬಿಟ್ಟು ಅನವಶ್ಯಕವಾಗಿ ಏನು ಮಾಡ್ತಿದ್ದಾನೆ, ನಮಗೆ ಕೇಸನ್ನ ಕೊಟ್ಟಿದ್ದಾನೆ. ಅದು ನನಗೆ ಇತ್ತೀಚೆಗೆ ಬೆಳಕಿಗೆ ಬಂದಿದ್ದು. ಜೊತೆಗೆ ನನಗೇನು ಅಂತಂದರೆ ಈಗ ಸ್ವಲ್ಪ ದಿನದಿಂದ ಮನೆ ಮಾಡೋಕ್ಕೆ ಹೋದಾಗ ಮನೆ ಮಾಡೋಕ್ಕೆ ಕೊಡ್ತಾಯಿಲ್ಲ. 319/1 ಸರ್ವೆ ನಂಬರ್ 8 ಗುಂಟೆ ನಾವು ಪೊಸಿಷನಲ್ಲಿದ್ದೀವಿ. ಅವನ ಪೊಸಿಷನ್ ಇಲ್ಲ. ನನಗೆ 2 ಕಲ್ಲು ಕುಂಟೆ ಎಲ್ಲಿ ಸೇರಬೇಕು ಅಲ್ಲಿ ಹೋಗಿ ತಗೊಳಕ್ಕೆ ಗೊತ್ತಾಯ್ತಲ್ಲ ಈತನಿಗೆ. ಅವ್ನು ಹೋಗ್ಬಿಟ್ಟು ತಗೊಂಡ್ರೆ 2 ಕಲ್ಲು ಕುಂಟೆ ಅವನು ಚಿಕ್ಕಪ್ಪನ ಮಗನೂ ಇನ್ನೊಬ್ಬನ ದೊಡ್ಡಪ್ಪನ ಮಗನ ಹತ್ರ ಹೋಗಿ ಫೈಟ್ ಮಾಡಬೇಕು. ಇಲ್ಲಿ ನಮ್ಮ ಹತ್ರ ಯಾಕೆ ಬರ್ತಾನೆ? ಒಂದೇ ಫ್ಯಾಮಿಲಿ ಆಗಿರ್ಬೋದು. ಆಲ್ರೆಡಿ 90ನೇ ಇಸ್ವಿಲಿ ಖಾತೆ ಬದಲಾವಣೆ ಆದಮೇಲೆ ನಾವು ಎಂಜಾಯ್ಮೆಂಟಲ್ಲಿದ್ದೀವಿ ಅಂದರೆ ಅವ್ನಿಗೆ ಹೆಂಗೆ ಬರುತ್ತೆ ರೈಟ್ಸು? ಹಿ ಹ್ಯಾಸ್ ನೋ ರೈಟ್ಸ್ ಟು ಎಂಜಾಯ್ ಅವರ್ ಪ್ರಾಪರ್ಟಿ. ಈ ಶುಡ್ ಗೋ ಟು ಇಸ್ uncles ಆರ್ ancestor asset. ಈಸ್ ನಾಟ್ ಕಮ್ ಟು ಅವರ್ ಪ್ರಾಪರ್ಟಿ. ಬಿಕಾಸ್ ನಾನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ, ಈತ ಸುಮಾರು 1999ನೇ ಇಸ್ವಿಯಿಂದ ಇಲ್ಲಿವರೆಗೂ ಎಲ್ಲ ರೆಕಾರ್ಡ್ಸನ್ನ ಏನು ಮಾಡ್ತಾನೆ ಅಂತಂದರೆ, ಇದೆ ನೋಡಿ, ಉದಾಹರಣೆಗೆ ನಾನು ಹೇಳ್ತೀನಿ ನೋಡಿ, 12A 12B. ನಾನು ಯಾಕೆ ಪದೇ ಈ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಜನಗಳ ಮನಸ್ಸಿಗೆ ಮುಟ್ಟಬೇಕು. ನನ್ನ ಕುಟುಂಬಕ್ಕೆ ಆಗದು ಅನ್ಯಾಯ ಬೇರೆ ಕುಟುಂಬಕ್ಕೆ ಆಗಬಾರ್ದು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಹೊರತು ನಾನು ಫೇಮಸ್ ಆಗಬೇಕು, ನಂಗೆ ಲೈಕ್ಸ್ ಕೊಡಿ, ಕಾಮೆಂಟ್ಸ್ ಕೊಡಿ ಅಂತ ಅನ್ನೋ ಉದ್ದೇಶ ಇಲ್ಲ. ಯಾಕೆ ಈ ರೀತಿ ಹೇಳ್ತಿದ್ದೀನಿ ಅಂತಂದರೆ ನೋಡಿ, ಬೆಸ್ಟ್ ಎಕ್ಸಾಂಪಲು ಈಗ 7/6 ಸರ್ವೆ ನಂಬರು 7/6ರಲ್ಲಿ 20 ಗುಂಟೆ ಜಾಗದಲ್ಲಿ ನಾನು ರೆಕಾರ್ಡ್ಸ್ ಮುಖಾಂತರ ಇನ್ನೊಂದು ವಿಡಿಯೋದಲ್ಲಿ ಮಾಡ್ತೀನಿ. 7/6ರಲ್ಲಿ 20 ಗುಂಟೆ ಜಾಗದಲ್ಲಿ 2 ಗುಂಟೆ ಲಕ್ಕಣ್ಣ ಕರಿಯಪ್ಪ ಮಾಡ್ಕೋತಾರೆ. ಲಕ್ಕಣ್ಣ ಲಕ್ಕಣ್ಣ
ಉರ್ಫ್ ಕರಿಯಪ್ಪ ಮಾಡ್ಕೋತಾರೆ. 2 ಗುಂಟೆ ಮಾಡ್ಕೋತಾರೆ. ಇನ್ನು 16 ಗುಂಟೆಯಲ್ಲಿ ನಾವು ಅಣ್ಣನ ಕುಟುಂಬದವರು ಸೇರ್ತೀವಿ, ಮತ್ತು ಇನ್ನೊಬ್ಬರು ಲಕ್ಕಣ್ಣ ಮೆಸ್ರು ಅಂತಿದ್ದಾರೆ, ಅವಯ್ಯನೂ ಸೇರ್ತದೆ. ಅಲ್ಲಿ ನಾವು ಅವಯ್ಯನೂ ಬಿಟ್ಟಿದ್ದಾರೆ. ಅವರಿಬ್ಬರು ಮಾತ್ರ 2 ಗುಂಟೆ ಮಾಡ್ಕೊಂಡಿದ್ದಾರೆ. ಅದೇ ರೀತಿ 1-2 A 1-2 B ಸರ್ವೆ ನಂಬರ್ ಹಳೇಪೇಟೆ ಕಂಠಾಪುರದಲ್ಲಿ ಬರುತ್ತೆ. ಅದು 1-2 A 2 ಎಕರೆ 3 ಗುಂಟೆ, 1-2 B 1 ಎಕರೆ 3 ಗುಂಟೆ ಅಂತ 1 ಎಕರೆ 3 ಗುಂಟೆ. ಅದನ್ನು ಆರ್ ಆರ್ ಟಿ ಆದೇಶದ ಮುಖಾಂತರ ಏನು ಮಾಡಿರ್ತಾರೆ, ಅದನ್ನು ಇವರು ಅದ್ಲು ಬದಲು ಮಾಡ್ಕೊಂಡಿರ್ತಾರೆ. ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಇಷ್ಟೇ ನಾವು. ಆಮೇಲೆ ಸರ್ವೆ ನಂಬರ್ 3 ಅಣ್ಣೆ ಬಿನ್ ಕೋಣ್ ಲಕ್ಕಗಡ RF RSL ರೆಕಾರ್ಡ್ಸ್ ಐತೆ, ನಮ್ಮ ತಾತನ ಹೆಸರು ಐತೆ, ಹಳೆ ಆರ್ಟಿಸಲ್ಲ. ಆದರೆ ನಮಗೆ ಸರಿಯಾದ ರೀತಿ ಅಡ್ವೊಕೇಟ್ ಸಿಗ್ತಿಲ್ಲ. ಅದೇ ಒಂದು ನಮಗೆ ಮನಸ್ಸಿಗೆ ಬೇಜಾರು ಕೊಡ್ತೀನಿ, ಬೇರೆ ಏನಿಲ್ಲ. ವಿಶ್ಕಂಠಯ್ಯ ಮನೆಗೆ ಹೋದೋ, ಅವರು ವಿಶ್ಕಂಠಯ್ಯನವ್ರು 25 ವರ್ಷದಿಂದ ಎಂಥದೂ ಇಲ್ಲ, ಜೀರೋ. ಅವರಂತೂ ನಾನಂತೂ ಈ ವಿಡಿಯೋ ಮುಖಾಂತರ ನಿಮ್ಗೆ ಕ್ಷಮೆ ಕೇಳ್ತೀನಿ. ವಿಶ್ಕಂಠಯ್ಯರವರೇ, ದಯವಿಟ್ಟು ಕೇಸ್ನ ನೀವು ಗೆಲ್ಲಕ್ಕಾಗಲಿಲ್ಲ. ನಾನು ಅತ್ಯಂತ ನೈಪುಣ್ಯತೆಯಿಂದ ಇವತ್ತು ಹೇಳ್ತಿಲ್ವಾ, ನಾನು ನಿಮಗೆ ವೈಯಕ್ತಿಕವಾಗಿ ವಯಸ್ಸಲ್ಲಿ ಹಿರಿಯರಿರ್ಬೋದು, ಅಥವಾ ನಮ್ಮ ತಂದೆ ಕೆಲಸ ಕೊಟ್ಟಿದ್ದೀರಿ ಅಂತ ಅಂದ್ಬಿಟ್ಟು ಆ ಮನೋಭಾವದಿಂದ ನಾನು ಹೇಳ್ತಿರ್ಬೋದು. ಆದರೆ ನಿಮಗೆ ನಮ್ಮ ಕೇಸಲ್ಲಿ ಗೆಲ್ಲೋಷ್ಟು ಸಾಮರ್ಥ್ಯ ನಿಮಗಿಲ್ಲ. ದುಡ್ಡಲ್ಲ, ನನ್ನ ದುಡ್ಡು ವಿತೌಟ್ ಮನಿ ಐ ವುಡ್ ಲೈಕ್ ಟು ಗೆಸ್ಟ್. ನನ್ನ ಹಣ ಇಲ್ದೇ ನನ್ನ ಕೇಸ್ನ ಗೆಲ್ಲೋ ತಾಕತ್ತು ನನಗೈತೆ. ಎಲ್ಲೆಲ್ಲಿ ರೆಕಾರ್ಡ್ಸ್ ಐತೆ ಹೊಂದಿಸ್ಬೇಕು, ಎಲ್ಲೆಲ್ಲಿ ಯಾವ ಇಲಾಖೆಯಲ್ಲಿ ಏನೇನು ನಡೀತೈತೆ ಎಲ್ಲ ಪ್ರತಿಯೊಂದನ್ನು ಕೂತ್ಕೊಂಡೇ ವಾಚ್ ಮಾಡಬಲ್ಲೆ ನಾನು ನಿಮಗಿಂತ ವಯಸ್ಸಲ್ಲಿ ಚಿಕ್ಕವನಿರ್ಬೋದು, ಆದರೆ ದಯವಿಟ್ಟು ನಿಮ್ಗೆ ಅವಮಾನ ಮಾಡಿದ್ದೀನಿ. ಆಲ್ಕೋಹಾಲ್ ಬಿದ್ದಾಗ ನಾನು ಡ್ರಿಂಕ್ಸ್ ಮಾಡಿದಾಗ ನಿಮ್ಗೆ ಬೈದಿದ್ದೀನಿ. ಅದು ಈ ವಿಡಿಯೋ ಮುಖಾಂತರ ನಾನು ಕ್ಷಮೆ ಕೇಳ್ತೀನಿ. ಅರ್ಥ ಆಯ್ತಾ? ಅದೊಂದು ಇನ್ನು ಅದು 1-2 A 1-2 B ಲಕ್ಕಣ್ಣ ಬಿನ್ ಲಕ್ಕಣ್ಣ ಸರ್ವೆ ನಂಬರ್ 7/6 ಚೌಡನಹಳ್ಳಿ 20 ಗುಂಟೆಲಿ 2 ಗುಂಟೆ ಕುಮಾರ ಮತ್ತು ಲಕ್ಕಣ್ಣ ಇಬ್ಬರು ಮಾಡ್ಕೊಂಡಿರ್ತಾರೆ. ನಾವು ಎಂಜಾಯ್ಮೆಂಟ್ ಹೇಳ್ತೀವಿ, ಆಮೇಲೆ ಕೇಸ್ ಮಾಡ್ತಾರೆ. ಅದೇ ರೀತಿ 1-2 A 1-2 B 2 ಎಕರೆ 3 ಗುಂಟೆ 1 ಎಕರೆ 8 ಗುಂಟೆಗೆ ನಾವ್ಯಾಕೆ ಹೋಗ್ಬಾರ್ದಾಗಾದರೆ? ಹೋಗ್ತೀವಿ, ನಾನು ಹೋಗ್ತೀನಿ, ಖಂಡಿತ ಹೋಗ್ತೀನಿ. ನಾನು ಬಿಡೋ ಮಗಲ್ಲ, ಅಷ್ಟು ಸುಲಭಕ್ಕೆ ಸೋಲೋ ಮಗಲ್ಲ. ಒಂದು ಏನು ಅಂತಂದರೆ ಅದು ಲೀಗಲಾಗಿ ನಾವು ಕೇಸ್ ಮಾಡಬೇಕು. ಈತ ಏನು ಮಾಡ್ತಾವನೆ, ಈತ ಕೇಸ್ ಮಾಡಿಕೊಂಡು ನಮ್ಮನ್ನು ಕೊಲೆ ಮಾಡೋಕ್ಕೆ ಬಂದಿದ್ದೋ, ಮಕ್ಕಳನ್ನ ಹಿಡ್ಕೊಳಕ್ಕೆ ಬಂದಿದ್ದೋ, ಹೆಂಡತಿ ಹಿಡ್ಕೊಳಕ್ಕೆ ಬಂದಿದೆ, ಹೊಡೆದ ಅಂತ ಹೋಗಿ ಮಲ್ಕೊಳ್ಳೋದು ಹೆಂಗಸರು, ಅದೇ ಲೆಕ್ಕಾಚಾರ. ನಾನಂತೂ ಬಿಲ್ಕುಲ್ ನಂಬಲ್ಲ. ನಾನು ಅವತ್ತು ಗಲಾಟೆ ಮಾಡಿದ್ದೀನಿ, ನಿಮ್ಮ ಮನೆ ಹೆಂಗಸ್ರಿಗೆ ಬೈದಿದ್ರೆ ಕ್ಷಮೆ ಇರಲಿ, ಕುಡ್ದಿದ್ನಿ ಅಂತ ಬೈದಿದ್ದೀನಿ. ಇವತ್ತಂತೂ ನೇರವಾಗಿ ಕಾನೂನುಬದ್ಧವಾಗಿ ಲೀಗಲಾಗಿ ನಾನು ಹೋಗ್ತೀನಿ. ನಾನಂತೂ ಬಿಡೋ ಮಗಲ್ಲ ಬಿಲ್ಕುಲ್. 8 ಗುಂಟೆ ಜಾಗ ನನ್ನ ತಾತಂದು, 2-3 ಗುಂಟೆ ನಂದು, ನಮ್ಮ ತಾಯಿಗೆ ಸಂಬಂಧಪಟ್ಟಿದ್ದು, ನನಗೆ ಸಂಬಂಧಪಟ್ಟಿದ್ದು. ಅದರ ಮನೆ ಮಾಡೇ ತಿರ್ತೀನಿ. ಏನಾದರೂ ಅಡ್ಡಿಪಡಿಸಿದ್ರೆ ನಿನ್ನ ಮುಂದಕ್ಕೆ ನಿನ್ನ ಏನೇನಾಯ್ತು ನಿನಗೆ ಗೊತ್ತಿಲ್ಲ. ತಿಳ್ಕೊಬಿಟ್ಟು ನಿನ್ನಿಂದೆ ಕೋಟಿ ತಗೊಬಂದು ಸುರಿದ್ರೆ ನಿನ್ನಿಂದೆ ಯಾವನೇ ಇರಲಿ, ನಾಯಕನಾಗಿರಲಿ, ಇನ್ನೊಬ್ಬ ದೊಡ್ಡ ಲೀಡ್ರ್ಗಳೇ ಇರಲಿ, ನಾನು ತಲೆ ಕೆಡಿಸ್ಕೊಡೋದಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಬಂದರು ಅಷ್ಟೇ, ಸುಪ್ರೀಂ ಕೋರ್ಟ್ ಜಡ್ಜ್ ಬಂದರು ಅಷ್ಟೇ. ಅಂದರೆ ಐ ವುಡ್ ಲೈಕ್ ಟು ರೆಸ್ಪೆಕ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಬೆಲೆ ಕೊಡ್ತೀನಿ, ಇಲ್ಲ ಅಂತಲ್ಲ. ಆದರೆ ನ್ಯಾಯ ರೀತಿಯಲ್ಲಿ ತಗೋ ಜಾಗನ, ಹೋಗ್ಬಿಟ್ಟು 2 ಗುಂಟೆ ಎಲ್ಲದೇ ಪೊಸಿಷನ್ ಹೋಗಿ ತಗೋಗು. ಅರ್ಥ ಆಯ್ತಾ? 2 ಗುಂಟೆ ನಿನ್ನ ಹೆಸ್ರಿಗೆ 3 ಗುಂಟೆ ನಿಮ್ಮ ಅಣ್ಣ ಲಕ್ಕಣ್ಣ ಅವರು ಮಾರ್ಕೊಂಡಾಗದೆ ನಿಂಗೆ ಎಲ್ಲಿ ಸಿಗ್ತದೆ? 2 ಗುಂಟೆ ಶಿವರಾಜಿಗೆ, 1.5 ಗುಂಟೆ ಟಿ ಕೆ ಶಿವಣ್ಣಂಗೆ. 2 ಗುಂಟೆ ಶಿವರಾಜಿಗೆ ಮಾರಾಟ ಮಾಡ್ತಾರೆ, 1.5 ಗುಂಟೆ ಯಾರು ಮಾರ್ತಾರೆ? ಟಿ ಕೆ ಶಿವಣ್ಣ ಅನ್ನೋರು ಮಾರ್ತಾರೆ. ಮಾರಿದ್ಮೇಲೆ ಅವ್ರಿಗೆ ಪೊಸಿಷನ್ ಬಿಟ್ಟು ಕೊಟ್ಬಿಡ್ಬೇಕು. ಇಲ್ಲಿ ನಮ್ಮ ಜಾಗಕ್ಕೆ ಯಾಕೆ ಬರ್ತೀರಿ ನೀವು? ಸುಮ್ಮನೆ ಯಾಕೆ? ನಮ್ಮ ಮನೆ ಮಾಡೋಕ್ಕೆ ಕೊಡ್ತಾಯಿಲ್ಲ, ನಮ್ಮ ಜೀವನ ಹಾಳು ಮಾಡಿದೆ. ನಮ್ಮದು ಸುಮಾರು ನಮ್ಮ ದೊಡ್ಡಪ್ಪರು ಅಂದರೆ ಒಂಬಳೆಯ ಒಬ್ಬರು, ಲಕ್ಕಣ್ಣವ್ರಿಗೆ ಅಷ್ಟು ಗೊತ್ತಿರಲಿಲ್ಲ. ಒಂಬಳೆಯ, ಅಣ್ಣಯ್ಯಪ್ಪ, ಕೆಂಪೇಗೌಡ 3, ಇನ್ನು ದೊಡ್ಡ ಇದ್ದ 4, ಸಣ್ಣ ಇದ್ದ 5, ಮಹೇಶ 6, ಮಾರುತಿ 7, ಮತ್ತು ಮಾಯಮ್ಮ 8. ಸುಮ್ಮನೆ ಯಾಕೆ ಈ ಸಾವುಗಳಿಗೆಲ್ಲ ಕಾರಣ ಅಂದ್ಬಿಟ್ಟು ಈ ಪಾಪದ ಕೂಡ ತುಂಬ ಹೋಗೋದಲ್ರಿ ನಿಮಗೆ ಕುಮಾರವ್ರೆ? ಯಾಕೆ ಹಿಂಗೆ ಮಾಡ್ತೀರಿ? ಬೇಡ, ಒಳ್ಳೇದಲ್ಲ. ನನಗೆ ಹೆಣ್ಮಕ್ಳವ್ರೆ, ಅದೊಂದು ನಿಮಗೆ ಒಳ್ಳೇದಾಗಬೇಕು ಅಂತಂದರೆ ಈ ವಿಷಯ ಬಿಟ್ಬಿಡಿ, ಸುದ್ದಿ ಬಿಟ್ಬಿಟ್ಟು ಏನದೇ ನೋಡ್ಕೊಳ್ಳಿ. ನನ್ನ ಜಾಗಕ್ಕಂತೂ ಬಂದರೆ ನಾನು ಬಿಲ್ಕುಲ್ ಬಿಡೋ ಮಗಲ್ಲ. ನಾನು ಎಲ್ಲ ರೀತಿಯೂ ಈಗ ಪ್ರತಿಯೊಂದು ದಾಖಲೆನೂ ಸಂಗ್ರಹ ಮಾಡಿದ್ದೀನಿ. ನಿಮ್ಗೆ ಕೊಟ್ಟಿರೋ ಕಂಪ್ಲೇಂಟು ಯಾರು ಬರ್ಕೊಟ್ಟವ್ರೆ, ನಾನು ಬಿಡೋ ಮಗಲ್ಲ. ನೀನು ಕೋಟಿ ಖರ್ಚು ಮಾಡಿದ್ರೂ ನಿನ್ನ ಕೈಲಿ ಆಗೋದಿಲ್ಲ. ನನ್ನನ್ನು ಟಚ್ ಮಾಡೋಕ್ಕೆ ಯಾವನ ಕೈಲೂ ಆಗೋದಿಲ್ಲ. ನಾನು ಆ ಥರ ಆಲ್ರೆಡಿ ಈಗೆಲ್ಲ ರೆಕಾರ್ಡ್ಸ್ನ ಎಲ್ಲ ಇಲಾಖೆಗೂ ತಲುಪಿಸಿದ್ದೀನಿ. ಮಾಡಿರೋದು SP DYSP ತನಕ ನಾನು ರೆಕಾರ್ಡ್ಸನ್ನು ನಾನು ಎಲ್ಲ
ಎಲ್ಲ ಪೊಲೀಸರವ್ರಿಗೆ ಎಲ್ಲ ನಿನ್ನ ಹಾಕೊಂಡು ಬಡಿತಾರೆ ಹಾಕ್ಕೊಂಡು ಹಿಂಗೆ ಆಡ್ತಾರೋ ಮನೆ ಮಾಡೋಕ್ಕೆ ಕೊಡಲಿಲ್ಲ ಅಂದರೆ ನಮಗೆ ನೀನು ಬಿಡೋದಿಲ್ಲ. ಆಮೇಲೆ ಎಷ್ಟೆಷ್ಟು ಅದು ಫೋರ್ಜರಿ ಮಾಡಿದ್ದೀನಿ ನನಗೆಲ್ಲ ಪ್ರತಿಯೊಂದು ದಾಖಲೆನೂ ನಾನು ಐ ಹ್ಯಾವ್ ಕಲೆಕ್ಟೆಡ್ ಆಲ್ ರೆಕಾರ್ಡ್ಸ್ ರಿಗಾರ್ಡಿಂಗ್ ಯುವರ್ ಫೋರ್ಜರಿ ರೆಕಾರ್ಡ್ಸ್. ಓಕೆನಾ? ದಯವಿಟ್ಟು ಯಾರಿಗೂ ಈ ನಮಗೂ ಮಾಡ್ದಂಗೆ ಮುಂದಕ್ಕೆ ಮಾಡಬೇಡ. ಮುದ್ದೆ ಅನುಭವಿಸ್ತಿ. ನಾನು ಕುಡಿದ್ಬಿಟ್ಟು ಒಂದು ಆಲ್ಕೋಹಾಲ್ಗಳು ಜಾಸ್ತಿ ಆದಾಗ ಡ್ರಿಂಕ್ಸ್ ಮಾಡಿದಾಗ ನಿಂಗೆ ಬಂದಿದೆ, ನಿಮ್ಮ ಅಣ್ಣನಿಗಿಂತ ಹೆಚ್ಚಾಗಿ ಅನುಭವಿಸ್ತಿ ಅಂತ. ನಿಜವಾಗ್ಲೂ ಅನುಭವಿಸ್ತಿ ಖಂಡಿತ ಬೇಡ, ಬಿಟ್ಬಿಡು, ನನ್ನ ಸಹವಾಸ ಮಾಡಬೇಡ. ನಾನು ವಾರ್ನಿಂಗ್ ಅಲ್ಲ, ನನ್ನ ರಿಕ್ವೆಸ್ಟು, ದಯವಿಟ್ಟು ನಮ್ಮ ಸುದ್ದಿ ಬರಬೇಡ.